See how the plan of God is. ದೇವರ ಯೋಜನೆ ಯಾವ ರೀತಿಯಾಗಿದೆ ನೋಡಿ. Amen. I told you last week. ಕಳೆದ ವಾರ ನಾನು ನಿಮಗೆ ಹೇಳಿದೆ. Even before Jesus started to do a miracle, ಯೇಸು ಸ್ವಾಮಿ ಅದ್ಭುತ ಮಾಡುವುದಕ್ಕಿಂತ ಮುಂಚೆ, the very purpose of the Holy Spirit coming upon Jesus, ಯೇಸುವಿನ ಮೇಲೆ ಪವಿತ್ರಾತ್ಮನು ಬಂದಿಡಿದಂತ ಕಾರಣವೇ, amen, first he appointed Peter. ಮೊಟ್ಟ ಮೊದಲನೇದಾಗಿ ಪೇತ್ರನನ್ನು ಆತನು He ಆಯ್ಕೆ called ಮಾಡಿದನು. Peter. ಆತನು ಪೇತ್ರನನ್ನು Because ಕರೆದನು. Peter, through Peter, God wants to build a church. ಯಾಕೆಂದ್ರೆ ಪೇತ್ರನ ಮೂಲಕ ಯೇಸು ಸಭೆಯನ್ನು ಕಟ್ಟಲಿಕ್ಕೆ ಬಯಸಿದ್ರು. Next comes preaching. ನಂತರ ಪ್ರಸಂಗ ಆರಂಭಿಸಿತು. Amen. Next comes healing. ಅದಾದ ನಂತರ ಸ್ವಸ್ಥತೆಗಳು. Next comes water into wine. ಅದಾದ ನಂತರ ನೀರು ದ್ರಾಕ್ಷಾರಸವಾಗಿ But ಮಾರ್ಪಟ್ಟು. first work of Jesus in this earth, ಈ ಭೂಮಿಯಲ್ಲಿ ಯೇಸುವಿನ ಮೊಟ್ಟ ಮೊದಲ ಒಂದು ಕಾರ್ಯ ಏನಂದ್ರೆ, to amen call someone who builds the church. ಸಭೆಯನ್ನು ಕಟ್ಟುವ ಒಬ್ಬರನ್ನು ಕರೆಯುವಂತದ್ದು. எவ்வளவு பேர் நான் சொல்றத புரிஞ்சிட்டு இருக்கீங்க? ಎಷ್ಟು ಜನಕ್ಕೆ ನಾನು ಹೇಳುವುದು ಅರ್ಥವಾಗ್ತಾ ಯೇಸು ಇದೆ? ಕ್ರಿಸ್ತು சொல்லுகிறார், ಯೇಸು ಕ್ರಿಸ್ತನೇ ಹೇಳ್ತಾನೆ, நான் பரலோகத்துக்கு போய் ನಾನು ಪರಲೋಕಕ್ಕೆ ಹೋಗಿ திரும்பி நான் உங்கள இடத்துல நான் வருவேன். ನಾನು ಮತ್ತೆ ತಿರುಗಿ ನಿಮ್ಮ ಬಳಿಗೆ நான் போய் ಬರ್ತೇನೆ. உங்களுக்காக கூடாரத்தை ஆயத்தப்படுத்தி. ನಾನು ಹೋಗಿ ನಿಮಗಾಗಿ ಗುಡಾರವನ್ನು ಸಿದ್ಧ God ಮಾಡಿ. is always amen worried about the safest place where he can keep you. ದೇವರು ಯಾವಾಗಲೂ ಚಿಂತಿಸುವಂತದ್ದು ಒಂದು ಸ್ಥಳ ಸುರಕ್ಷಿತವಾಗಿ ನೀವು ಇರಬೇಕು. ನಿಮ್ಮನ್ನ ಎಲ್ಲಿ ಭದ್ರವಾಗಿ ಇಡಬೇಕು, ನೀವು ಎಲ್ಲಿ ಭದ್ರವಾಗಿ ಇರ್ತೀರಾ ಅನ್ನೋದ್ರ ಬಗ್ಗೆನೇ ದೇವರ ಯೋಚನೆ ಯಾವಾಗಲೂ ಇರೋದನ್ನ ನೀವು ನೋಡ್ತೀರಾ. ನೀವು ಭದ್ರವಾಗಿರೋದಕ್ಕಾಗಿಯೇ ದೇವರು ಯಾವಾಗಲೂ ಯೋಚಿಸುವುದನ್ನು ನೀವು ನೋಡ್ತೀರಾ. Hallelujah. Hallelujah. From the beginning, ಆರಂಭದಿಂದಲೂ ஒரு ஏதேனை உருவாக்குறார். ಒಂದು ಏದೆನ್ ತೋಟವನ್ನು ಉಂಟು அதன் பிறகு ಮಾಡಿದರು. நோவாவுடைய பேழையை உருவாக்குறார். ಅದಾದ ನಂತರ ನೋಹನ ನಾವೆಯನ್ನು ಉಂಟು ಮಾಡಿದರು. அதன் பிறகு ஆண்டவர் கானானை உருவாக்குறார். ಅದಾದ ನಂತರ ದೇವರು ಕಾನಾನನ್ನು ಉಂಟು Even in the ಮಾಡಿದರು. New Testament, ಇನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ amen, அவர் வந்து சபையை உருவாக்குறார். ಆತನು ಸಭೆಯನ್ನು ಸೃಷ್ಟಿ ಮಾಡಿದರು. பரலோகத்துல உங்களுக்கு ஒரு கூடாரத்தை உருவாக்குறார். ಪರಲೋಕದಲ್ಲಿ ನಿಮಗಾಗಿ ಗುಡಾರವನ್ನು ಆತನು See, I tell you ಸಿದ್ಧಪಡಿಸಿದ್ದಾನೆ. something. ನಾನು ಒಂದನ್ನು ನಿಮಗೆ ಹೇಳ್ತೇನೆ. Church is the safest place where you can. ಸಭೆಯು ನಿಮಗೆ ಸುರಕ್ಷಿತವಾಗಿರುವಂತ ಸ್ಥಳವು. Church is the most protection you have. ಸಭೆಯಲ್ಲಿ ನಿಮಗೆ ಒಳ್ಳೆ ಒಂದು ಸಂರಕ್ಷಣೆ It ಇರುವಂತದಾಗಿದೆ. is not because of the pastor. ಪಾಸ್ಟರ್ ಇಂದ ಅಲ್ಲ, It is ಅದು not because of the leaders. ಲೀಡರ್ಸ್ ಗಳು ನಾಯಕರಿರುವ But because of Jesus who amen shed his blood on the cross. ಶಿಲುಬೆಯಲ್ಲಿ ಜೀವ ಕೊಟ್ಟು ರಕ್ತವನ್ನೇ ಸುರಿಸಿದಂತಹ ಯೇಸುವಿನ ಮೂಲಕ இந்த சபைக்கு தலையா இருக்கிற கிறிஸ்து இருக்கிறதுனால நீங்கள் எல்லாரும் சபைக்குள்ள பத்திரமா இருப்பீர்கள். ಈ ಒಂದು ಸಭೆಗೆ ಶಿರಸ್ಸಾಗಿರುವ ಕ್ರಿಸ್ತನ ನಿಮಿತ್ತವೇ ನೀವೆಲ್ಲರೂ ಸಭೆಯಲ್ಲಿ ಭದ್ರವಾಗಿರುವಂತದ್ದು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? I want to hear a louder amen. ದೊಡ್ಡ ಆಮೆನ್ ಕೇಳಲಿಕ್ಕೆ ಬಯಸ್ತೇನೆ. Hallelujah. 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 நீங்க என்ன ஆனாலும் நீங்க அழிஞ்சு போக மாட்டீங்க. ஏனென்றால் கர்த்தர் உங்களோடு கூட இருக்கிறார். ಏನಾದ್ರೂ ನೀವು ಅಳಿದು ಹೋಗೋದಿಲ್ಲ, ಯಾಕೆಂದ್ರೆ ದೇವರು ಕರ್ತ ನಿಮ್ಮೊಂದಿಗಿದ್ದಾರೆ. ஆண்டவர் தன்னையே தான் மேய்ப்பன் என்று அழைத்துக் கொள்கிறார். ದೇವರು ತನ್ನನ್ನೇ ತಾನು ಕುರುಬನೆಂಬುದಾಗಿ ಕರೀತಾರೆ. He wants to show his amen church as a sheepfold. ಆತನು ಸಭೆಯನ್ನು ಕುರಿ ಹಿಂಡಾಗಿ ಆತನು ತೋರಿಸ್ತಾ ಇದ್ದಾರೆ. ஆதியிலிருந்து அப்ப ஆண்டவர் சபையை பற்றி அவர் கரிசனை உள்ளவராய் இருக்கிறார். ಆದಿಯಿಂದಲೂ ದೇವರು ಸಭೆಯ ಕುರಿತಾಗಿ ಆತನು ಕಾಳಜಿ ವಹಿಸುವ ಆತನಾಗಿದ್ದಾನೆ. But now ಈಗ the question that raises in our mind is, ನಮ್ಮ ಮನಸ್ಸಿನಲ್ಲಿ ಎದ್ದೇಳುವಂತ ಪ್ರಶ್ನೆ what ಏನಂದ್ರೆ, it is to be for us to be in the church. ಸಭೆಯಲ್ಲಿ ನಾವು ಇರುವುದರಿಂದ ನಮಗೆ ಏನು? Amen. நாங்கள் எப்படி இருக்க வேண்டும்? ನಾವು ಸಭೆಯಲ್ಲಿ ಯಾವ ರೀತಿ ಇರಬೇಕು? ஆண்டவர் எங்களை எப்படியா எதிர்பார்க்கிறார்? ದೇವರು ನಮ್ಮನ್ನು ಸಭೆಯಲ್ಲಿ ಯಾವ ರೀತಿ ಎದುರು ನೋಡ್ತಾರೆ? Hallelujah. Hallelujah. Amen. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. ஆண்டவர் எங்களை என்ன எதிர்பார்க்கிறார்? ದೇವರು ನಮ್ಮಿಂದ ಏನನ್ನ ಎದುರು சபை என்றால் ನೋಡ್ತಾರೆ? எப்படி இருக்கணும் என்று ಯಜಮಾನன் ಎದುರ್ಪಾರ್க்கிறார். ಸಭೆ ಅಂದ್ರೆ ಯಾವ ರೀತಿ ಇರಬೇಕೆಂಬುದಾಗಿ ಯಜಮಾನನು ಬಯಸ್ತಾರೆ. Jesus is the head of the church and amen we are the body. ಯೇಸು ಸಭೆಗೆ ಶಿರಸ್ಸು, ನಾವು ಆತನ ದೇಹವಾಗಿರುವಾಗ What we do? ನಾವು ಏನ್ ಮಾಡ್ತೇವೆ? amen என் தலை எதுவுமே உடுத்துறதில்ல, என் உடம்பு தான் வந்து பாருங்க Dress எல்லாம் உடுத்துது. ನನ್ನ ತಲೆಗೆ ಏನು ಹಾಕೊಳ್ಳೋದಿಲ್ಲ ಅಲ್ಲ, ಮೈಗೆ ತಾನೇ ನಾವು ವಸ್ತ್ರವನ್ನು ಹಾಕೊಳ್ತೇವೆ. என் சரீரம் எதை உடுத்த வேண்டும் என்று நான் தான் யோசிக்கிறேன். ನನ್ನ ಒಂದು ದೇಹ ಯಾವುದನ್ನು ಉಟ್ಟುಕೊಳ್ಳಬೇಕು, ವಸ್ತ್ರ ಧರಿಸಬೇಕನ್ನೋದು ನಾನು ತಲೆಯೇ ಅದನ್ನ ನಿರ್ಧಾರ ஆமாதானே? ತಾನೆ. ஆமென். ஹalleluya. Hallelujah. amen எந்த கலர் ஷர்ட் போடணும், ಯಾವ ಕಲರ್ ಶರ್ಟ್ ಹಾಕಬೇಕು, எந்த கலர் amen ஷூ போடணும், ಯಾವ ಕಲರ್ ಶೂಸ್ ಹಾಕೋಬೇಕು, எல்லாமே வந்து முடிவு செய்கிறது தலைதான். ಎಲ್ಲವನ್ನು ನಿರ್ಧಾರ ಮಾಡೋದು ತಲೆಯೇ. ஆனால் யோசிக்க வேண்டுமா இருக்கிற காரியம் என்ன? ಆದ್ರೆ ಯೋಚಿಸಬೇಕಾದ ಕಾರ್ಯ ಏನು? amen நாங்கள் கிறிஸ்துவுடைய யோசனையின்படி நாங்கள் இருக்கிறோமா? ನಾವು ಕ್ರಿಸ್ತನ ಯೋಚನೆಯಂತೆಯೇ ಇದ್ದೇವಾ? amen to be inside the church is very important. ಸಭೆ ಒಳಗೆ ಇರುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. அதை விட முக்கியமானது, ಅದಕ್ಕಿಂತ ಪ್ರಾಮುಖ್ಯವಾದದ್ದು சபை எப்படி இருக்க வேண்டும் என்றதை புரிந்து
கொள்ளுகிறது முதல் ரொம்ப முக்கியமானது. ಸಭೆ ಯಾವ ರೀತಿ ಇರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು. அற்புதங்கள் நடக்க வேண்டும் என்றால் ಸಭೆಯಲ್ಲಿ ಅದ್ಭುತಗಳು ನಡಿಬೇಕು. சபையில பெரிய பெரிய காரியங்கள் அதிசயங்கள் நடக்க வேண்டும் என்றால் ಸಭೆಯಲ್ಲಿ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು ನಡಿಬೇಕು ಅಂದ್ರೆ சபை சீராக்கப்பட வேண்டும். சில காரியங்களில் ಸಭೆಯು ಕೆಲವು ಕಾರ್ಯಗಳಲ್ಲಿ ಕ್ರಮಪಡಿಸಲ್ಪಡಬೇಕು. when the Holy Spirit started to speak about these things, ಈ ಕಾರ್ಯಗಳ ಕುರಿತಾಗಿ ಪವಿತ್ರಾತ್ಮನು ಮಾತನಾಡಲಿಕ್ಕೆ ಆರಂಭಿಸಿದಾಗ the Holy Spirit showed me a word. ಪವಿತ್ರಾತ್ಮ ದೇವರು ಒಂದು ಪದವನ್ನು ನನಗೆ ತೋರಿಸಿದ್ರು. restructuring, ಮರುಸ್ಥಾಪಿಸುವಂತದ್ದು, ಪುನಃ ಕಟ್ಟುವಂತದ್ದು, ಪುನಃ ನಿರ್ಮಾಣ ಮಾಡುವಂತದ್ದು. ದೇವರು ಹೇಳಿದ್ರು, இந்த ஆலயத்தினுடைய பிந்தின மகிமையை விட வரப்போற மகிமை பெரிதா இருக்க போகிறது. ಈ ಆಲಯದ ಹಿಂದಿನ ಮಹಿಮೆಗಿಂತ ಬರ್ಲಿಕ್ಕಿರುವ ಮಹಿಮೆ ದೊಡ್ಡದಾಗಿರ್ತದೆ. ஹalleluya. ஆகாய் புத்தகம் 2வது அதிகாரத்தில் இருக்கிற தீர்க்க தரிசனம் நிறைவேறும்படி ஆவியானவர் சபையில் கிரியை செய்ய போகிறார். ಆಗಾಯ್ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಇರುವಂತ ಆ ಒಂದು ಪ್ರವಾದನೆ ಸಭೆಯಲ್ಲಿ ನೆರವೇರಲಿಕ್ಕಿದೆ. ஆண்டவர் சொல்லுகிறார், ದೇವರು ಹೇಳ್ತಾರೆ, இந்த ஆலயத்தை நான் உடைச்சு திரும்பி எருசலேம் ஆலயத்தை கட்டுவேன் என்று சொல்லும்படி ஆண்டவர் கட்ட போகிறார். ಆ ಯೆರೂಸಲೇಮ್ ಆಲಯವನ್ನು ಮುರಿದು ಮತ್ತೆ ಕಟ್ಟುತ್ತೇನೆ ಅಂತ ಹೇಳಿದ ರೀತಿಯಲ್ಲಿ ದೇವರು ಮತ್ತೆ ಕಟ್ಟಲಿಕ್ಕಿದ್ದಾರೆ. ஒவ்வொருவரும் கட்டப்படுவார்கள். ಒಬ್ಬೊಬ್ಬರು ಕಟ್ಟಲ್ಪಡಲಿಕ್ಕಿದ್ದಾರೆ. ஒவ்வொருவரும் தனித்தனியாய் கட்டப்படுவார்கள். ಒಬ್ಬೊಬ್ಬರು ಕೂಡ ವೈಯಕ್ತಿಕವಾಗಿ ಕಟ್ಟಲ್ಪಡಲಿಕ್ಕಿದ್ದಾರೆ. ஒவ்வொரு பிள்ளைகளும் கூட கர்த்தருக்காய் எழும்பி பிரகாசிப்பார்கள். ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ತನಿಗಾಗಿ ಎದ್ದು ಪ್ರಕಾಶಿಸಲಿಕ್ಕಿದ್ದಾರೆ. சிறு பாலகர்களுடைய வாயில கர்த்தர் துதியை வைக்க போகிறார். ಒಲೆ ಕೂಸುಗಳ ಬಾಯಲ್ಲೂ ದೇವರು ಸ್ತುತಿ ಸ್ತೋತ್ರವನ್ನು ಇಡಲಿಕ್ಕಿದ್ದಾರೆ. போன வாரத்தில் ஆவியானவர் எங்களோடு பேசினபடியே, ಕಳೆದ ವಾರದಲ್ಲಿ ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡಿದಂತೆಯೇ, upon the young the whole the Lord shall pour his spirit. ಯವನಸ್ಥರ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸಲಿಕ್ಕಿದ್ದಾರೆ. The young shall prophesy. ಯವನಸ್ಥರು ಪ್ರವಾದಿಸುತ್ತಾರೆ. சபை தீர்க்க தரிசன சபையாய் மாற வேண்டும். ಸಭೆಯು ಪ್ರವಾದನ ಸಭೆಯಾಗಿ ಮಾರ್ಪಡಬೇಕು. சில பிள்ளைகள் தரிசனம் நிறைஞ்ச பிள்ளைகளாய் மாற வேண்டும். ಕೆಲವು ಮಕ್ಕಳು ದರ್ಶನ ತುಂಬಿದಂತ ಮಕ್ಕಳಾಗಿ ಮಾರ್ಪಡಬೇಕು. வாலிபர்கள் கனவு காணுகிறவர்களாய் தரிசனம் காணுகிறவர்களாய் மாற வேண்டும். ಯವನಸ್ಥರು ದರ್ಶನಗಳನ್ನು ಕಾಣುವವರಾಗಿ ಮಾರ್ಪಡಬೇಕು. வயதானவர்கள் கனவுகளை பார்க்கிறவர்களாய் மாற வேண்டும். ಹಿರಿಯರು ಕನಸುಗಳನ್ನು ಕಾಣುವವರಾಗಿ ಮಾರ್ಪಡಬೇಕು. பெரியவர்கள் முதல் சிறியவர்கள் வரை எல்லாரும் ஆவியில நிறையப்பட வேண்டும். ದೊಡ್ಡವರಿಂದ ಚಿಕ್ಕವರವರೆಗೂ ಪ್ರತಿಯೊಬ್ಬರು ಆತ್ಮನಿಂದ ತುಂಬಲ್ಪಡಬೇಕು. நாங்கள் உலகத்தில் வாழ்ந்தாலும் உலகத்துக்கு சம்பந்தப்பட்டவர்களாய் நாங்கள் வாழாதபடி கர்த்தர் எங்களை மாற்ற வேண்டும். ಲೋಕದಲ್ಲಿ ನಾವು ಜೀವಿಸ್ತಾ ಇದ್ರು ಲೋಕ ರೀತಿಯಲ್ಲಿ ನಾವು ಜೀವಿಸದಂತೆ ಲೋಕದಿಂದ ಪ್ರತ್ಯೇಕಿಸುವಂತೆ ದೇವರು ನಮ್ಮನ್ನು ಮಾರ್ಪಡಿಸಬೇಕು. எத்தனை பேர் இன்றைக்கு விசுவாசிக்கிறீங்க? ಎಷ್ಟು ಜನ ಈ ದಿನ ನಂಬ್ತೀರಾ? How many of you believe that God has given you a seat inside his plan? ಎಷ್ಟು ಜನ ನಂಬ್ತೀರಾ ದೇವರು ತನ್ನ ಯೋಜನೆಯಲ್ಲಿ ನಿಮಗೆ ಒಂದು ಪಾಲನ್ನು ಕೊಟ್ಟಿದ್ದಾರೆ? ಆಮೆನ್. ಹalleluya. ಹalleluya. ಕರ್ತರ್ என்னை சபைக்குள்ள வைத்திருக்கிறாரே, ஸ்தோத்திரம். ದೇವರು ನನ್ನನ್ನು ಸಭೆಯೊಳಗೆ ಇಟ್ಟಿದ್ದಾರಲ್ಲ, ವಂದನೆ. ಆಮೆನ್. ಹalleluya. ಹalleluya.